ನಿಮ್ಗೆ ಗೊತ್ತದ ಆಯಿತಾ. ಭಾಳ ಚೆನ್ನಾಗಿ ನಡೆದದ. ಆದರೆ ನಾನು ಯಾವಲ್ಲಿ ಜಾಸ್ತಿ ಹೋಗಿಲ್ಲ, ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಎಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಕರೀತಾರೆ ಅಲ್ಲಿಷ್ಟು ಹೋಗೋದು, ಒಂದು ಎರಡು ಮಾತು ಹೇಳಿ ಬರೋದು. ನನಗೆ ಅಡ್ಡಾಡಬೇಡ್ರಿ ಅಂಥೇಳಿ ಬೈಲಾಗತ್ತಾರೆ ನಮ್ಮ ಕಾರ್ಯಕರ್ತರು. ನಾವು ಅದಿದ್ದೇವೆ, ನಾವು ಮಾಡ್ತೇವೆ ಅಂಥೇಳಿ ಭಾಳ ಚೆನ್ನಾಗಿ ನಡೆದದ. ಏನು ರೀ, ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಗೊಂದಲ ಭಾಳ ತಾರಕಕ್ಕೆ ಎಲ್ಲಿ ಶಿವಮೊಗ್ಗ ಇರ್ಬೋದು. ಅದೇ ಅದು ನಾ ಬಿಜಾಪುರದಾಗ ಅದೀನಿ, ನನಗೆ ಶಿವಮೊಗ್ಗ ಕೇಳಿದ್ರೆ ನಾ ಏನು ಹೇಳಕ್ಕೆ ಹೋಗಲಿ. ನೋಡ್ರಿ ಹಿರಿಯ ಸಂಸದರು ನಾವು ಹಿರಿತನ ಮಾಡೋಂಗಿಲ್ಲ. ಇಲ್ಲಿ ಇಲೆಕ್ಷನ್ ನಿಂತಿದ್ದು, ಇಲೆಕ್ಷನ್ ಮಾಡೋದು ಅಷ್ಟೇ. ಇದ್ರದ್ದು ಕೇಳ್ರಿ, ಏನು ಹೇಳ್ತೀರಿ, ಎಲ್ಲನೂ ಹೇಳ್ತೀರಪ್ಪ. ಹಾಂ, ಸದಾನಂದ ಗೌಡರು ಹೇಳಕತ್ತಾರ್ರಿ. ನೋಡ್ರಿ ಅವರಷ್ಟು ದೊಡ್ಡವ್ರು ನಾವು ಅಲ್ಲಲ್ರಿ, ನಾವು ಅವರಷ್ಟು ದೊಡ್ಡವ್ರು ಅಲ್ಲ. ಬಚ್ಚೇಗೌಡರು ರಾಜೀನಾಮೆ ಕೊಟ್ಟಾರ ನಿನ್ನೆ. ಬಚ್ಚೇಗೌಡರು ವಯಸ್ಸಾಗ್ಯದ ಕೊಡ್ಲಾರ್ದು ಇನ್ನೇನು ಮಾಡ್ತಾರೆ ಅವನು. ಮತ್ತು ನಾನು ವಯಸ್ಸು ಮುಂದಿನ ವರ್ಷ ಎಲ್ಲ ವಯಸ್ಸಾದ ನಾನು ರಾಜೀನಾಮೆ ಕೊಡ್ತೀನಪ್ಪ. ಅದಕ್ಕೇನು ಅದನ್ನು ಪಕ್ಷಕ್ಕೆ ರಾಜೀನಾಮೆ ಕೊಟ್ರನದ ಏನಿಲ್ಲ. ಮಗನಿಗೆ ಕಾಂಗ್ರೆಸ್ ಎಮ್ ಎಲ್ ಎ ಅದಾನ, ಅವ್ರು ವಯಸ್ಸಾಗ್ಯದ ಬಿಟ್ಟಾರಪ್ಪ. ರಾಜೀನಾಮೆ ಎಲ್ಲಿ ಅಲ್ಲಿ ಅವ್ರಿಗೆ ವಯಸ್ಸು ಆಗಿತ್ತು, ಬಿಡ್ತೀನಿ ಅಂತ ಹೇಳಿದರು, ಬಿಟ್ಟಾರ. ಮಗ ಕಾಂಗ್ರೆಸ್ ಅದು ಎಮ್ ಎಲ್ ಎ ಅದಾನ, ಇಲ್ಲ ಅಲ್ಲಿ ಸುಮ್ಮನೆ ಇದ್ದು ಬಿಡ್ತಾರೆ ಅವ್ರು ಅಷ್ಟೇ. ಹೇಳ್ರಿ, ಅದನ್ನೆಲ್ಲ ಬ್ಯಾಡ್ ಮರ ಇಲ್ಲಿ ಕೇಳ್ರಿ. ಚುನಾವಣೆಯಲ್ಲಿ ನನ್ನ ಕೊನೆ ಚುನಾವಣೆ ಅಂತೇನು ಹೇಳಿದ್ರಿ ಪ್ರಚಾರದಲ್ಲಿ, ಹಿಂದಿಲೇನೋ ಎಲ್ಲ ಕಡೆ ಹೇಳಿನಲ್ಲ ಮರ. ಮತ್ತು ಆಮೇಲೆ ಪಾರ್ಟಿಯವ್ರು ಮುಂದಿನ ಸಲವೂ ನೀನು 90 ವರ್ಷ ಆದ್ರೂ ನಿಂದ್ರಂದ್ರೆ ಅವಾಗೇನು ಮಾಡಿ ಮತ್ತೆ ಒಲ್ಲತ್ತ ಒಳ್ಳೆ ಅವಾಗ ಆಯ್ತಪ್ಪ ಕೊಡ್ತಿದ್ರು ಕೊಡ್ರಪ್ಪ, ನಾನು ನಿಂದಿರ್ತೀನಿ ಅಂತ ಹೇಳ್ತೀನಿ. ಈಗ ಹೇಳೋದಂತೂ ಕರೆ, ನಾನು ಮುಂದಿನ ಸಲ ಹೀಗೆ ಬಿಡಬೇಕು ಅಂತೇಳಿ ನಾನು ಹೆಚ್ಚು ಕಡಿಮೆ ನಿರ್ಣಯ ನನ್ನ ಮಕ್ಕಳು ನಾವು ಮಾಡಿದ್ದೆವು. ಆದರೆ ಮತ್ತೆ ಟಿಕೆಟ್ ಕೊಟ್ಟಾರ, ಆಯ್ತಪ್ಪ ಕೊಟ್ಟಿರಿ, ಭಾಳ ಚಲೋ ಆಯ್ತು, ಮತ್ತೆ ಮಾಡ್ತೇವೆ ಅಂತ ಹೇಳಿದ್ವು. ಮತ್ತೆ ಎಲ್ಲರಿಗೆ ಕರೆದು ಹೇಳ್ದ, ಮರ ನಿನ್ನಂಥವು ಇದ್ದಷ್ಟರೊಳಗೆ ದಲಿತರೊಳಗೆ ಇದ್ದಷ್ಟು ಒಳ್ಳೆ ಮನುಷ್ಯ ಇದೆಯಾ, ನಿನ್ನ ಜೋಡಿ ಇರ್ತೇವಪ್ಪ ಎಲ್ಲ ಬಾ ಅಂತೇಳಿ ಕರೆದ್ರು ನಾನು ಮಾಡಿದ್ದೀನಿ. ಆದರೆ ನಾನು ಇನ್ನೊಂದು ಸಲ ಮೊನ್ನೆನೂ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸಲ ನನ್ನ ಸಮಾಜಕ್ಕೆ ನಾನು ವಿನಂತಿ ಮಾಡ್ಕೋತೀನಿ, ಯಾವ ಕಾರಣಕ್ಕೂ ಈ ಲೆಫ್ಟು ರೈಟು ಅಂತಕ್ಕಂಥದ್ದು ಏನು ಜಾತಿ ಅದಲ್ಲ, ಅದರಲ್ಲಿ ಯಾವ ಸಂಘರ್ಷವು ಬೇಡ ಅನ್ನತಕ್ಕಂಥದ್ದು ಮತ್ತೊಂದು ಸಲ ಉಚ್ಚರಿಸ್ತೀನಿ. ಈಗ ಈಶ್ವರಪ್ಪನವ್ರು ಅಂತಾರೆ, ನನ್ನ ಎದೆ ಬಗದ್ರ ಒಂದು ಕಡೆ ಮೋದಿ ಅದ, ಹಿಂದುತ್ವ ಐತಿ, ಅದೇ ಯಡಿಯೂರಪ್ಪರ ಎದೆ ಬಗದ್ರ ಒಂದು ಕಡೆ ಮಕ್ಕಳದ, ಇನ್ನೊಂದು ಇವನಿಗೆ ನನಗೂ ಬ್ಯಾಡಾಗಿದ್ದೇವೆ ಅಂದ್ರೆ ಏನು ರೀ ಹೇಳ್ಕೊತ ಅಡ್ಡಾಡ್ತೇವೆ. ಮತ್ತು ಮೋದಿಯವ್ರಿಗೆ ಬೇಕಾಗ್ಯಾರ ನಾವು ಮೋದಿಯವ್ರ ಹೆಸರು ಹೇಳ್ತೇವೆ, ಇವ ಬ್ಯಾಡಾಗನ ನೀವು ಹೆಸರು ಏನು ರೀ ಹೇಳ್ತೇವೆ. ನಡ್ರಿ, ಈಶ್ವರಪ್ಪಣ್ಣನ ಬಗ್ಗೆ ನಾ ಏನೇನು ಹೇಳೋದಿಲ್ಲ. ನೋಡ್ರಿ, ಅವರೆಲ್ಲ ಸಂಘ ಪರಿವಾರದಿಂದ ಬೆಳೆದು ದೊಡ್ಡವರಾದವರು, ನಾವು ಸಂಘ ಪರಿವಾರದಿಂದ ಬೆಳೆದು ದೊಡ್ಡವರಾದವರಲ್ಲ. ನಾವು ಜನತಾದಳ, ರಾಮಕೃಷ್ಣ ಹೆಗಡೆ, JH ಪಟೇಲ್ರವರ ಮನೆತನದಲ್ಲಿ ರಾಜಕಾರಣದಲ್ಲಿ ಬೆಳೆದು ದೊಡ್ಡವರು ಆದವರು. ಮತ್ತು ಈಗ ನೀವು ಸಂಘ ಪರಿವಾರ ಏನೇ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ಏನು ಹೇಳೋದಪ್ಪ. ಗೀಡದು ಒಂದು ಹೋಟ್ಲಿಗೆ ಗೆತ್ತೀನಿ ಗ್ಯಾರಂಟಿ. ಈ ಹೋಸಲ 260 ಗೆದ್ದಿದ್ದಲ್ಲ, ಈ ಸಾರಿ 270 ಗೆದ್ದಿಬಹುದು. ನಿಮ್ಮಲ್ಲಿ ಒಬ್ಬರು ಬಂಡಾಯ ಅವೇನ್ರಿ ಬಂಡಾಯ ಅವ್ರಿಗೆ ಬ್ಯಾಡ. ನಾ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ನಾಯಕರ ಬಗ್ಗೆ ಪಾಪ ಅವ್ರ ಬಗ್ಗೆ ಏನು ಮಾತಾಡೋದು ನಮ್ಮ ಸಮಾಜದ್ದು. ಸರಿ, ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.